ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರೈತ ಹೋರಾಟಗಳಲ್ಲಿ ಧಾರ್ಮಿಕ ಮುಖಂಡರು ಭಾಗವಹಿಸಬೇಕು. ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ತುಮಕೂರು. ಧಾರ್ಮಿಕ ಮುಖಂಡರು ಕೇವಲ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗದೆ ರೈತ ಹೋರಾಟಗಳಲ್ಲಿ ಭಾಗವಹಿಸಿ ಯುವ ರೈತರು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರಿಸಬೇಕು ಎಂದು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ದೊಡ್ಡ ಹೊಸೂರಿನ ರೈತ ಸತ್ಯಾಗ್ರಹದ 2ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ರೈತರ ಬೃಹತ್ ಪಾದಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೂಜೆಗಳು ಮನಸ್ಸಿಗೆ ಶಾಂತಿ ನೀಡಿದರೆ ರೈತರಿಗಾಗಿ ನಡೆಯುವ ಇಂತಹ ಹೋರಾಟಗಳು ದೇಶದಲ್ಲಿ ಸಮೃದ್ಧಿ ತರಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಸ್ವಾಮೀಜಿಗಳು ಕೃಷಿಕರನ್ನು ಪ್ರೋತ್ಸಾಹಿಸುವುದನ್ನು ತಮ್ಮ ದೈನಂದಿನ ಚಟುವಟಿಕೆಯ ಭಾಗವನ್ನಾಗಿ ಮಾಡಿಕೊಳ್ಳಬೇಕು ಎಂದರು. ದೊಡ್ಡ ಹಸೂರಿನ ಗಾಂಧಿ ಸಹಜ ಬೇಸಾಯ ಆಶ್ರಮದಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ರೈತರು ಅನುಸರಿಸಿದರೆ ಜನರಿಗೆ ವಿಷಮುಕ್ತ ಆಹಾರ ಒದಗಿಸುವುದರ ಜೊತೆಗೆ ಉತ್ತಮ ಆದಾಯ ಗಳಿಸಬಹುದು. ಯುವ ಜನರು ಇಂತಹ ತೋಟಗಳಿಗೆ ಭೇಟಿ ನೀಡಿ ಅಲ್ಲಿನ ಕೃಷಿ ಪದ್ಧತಿಗಳನ್ನು ಕಲಿತು ತಮ್ಮ ಹೊಲಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಮಣ್ಣು ಮತ್ತು ನೀರು ಕಲುಷಿತವಾಗದಂತೆ ಎಲ್ಲರೂ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು. ಬಜೆಟ್ನಲ್ಲಿ ಮಣ್ಣು, ನೀರು, ವಿದ್ಯುತ್ ಹಾಗೂ ಕೃಷಿಗೆ ಅಗತ್ಯವಾದ ಬೀಜ, ಗೊಬ್ಬರ ಸೇರಿದಂತೆ ಕೃಷಿ ಪೂರಕ ವಸ್ತುಗಳ ಕುರಿತು ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಗತಿಪರ ಆಲೋಚನೆ ಹೊಂದಿದ್ದು ಈ ಕುರಿತು ವೈಯಕ್ತಿಕವಾಗಿಯೂ ಮನವಿ ಮಾಡುತ್ತೇನೆ. ರೈತರ ನಿಯೋಗ ತೆರಳಿ ಮನವಿ ಸಲ್ಲಿಸಿದರೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದರು. ಭೂಮಿ, ನೀರು ರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು. ದೇಶಿಕೇಂದ್ರ ಸ್ವಾಮೀಜಿ, ಚಿಕ್ಕನಾಯಕನಹಳ್ಳಿ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಆಸೆ ಹಿಂದೆ ಬಿದ್ದ ರೈತ ಕೃಷಿಗೆ ಅಗತ್ಯವಾದ ಮಣ್ಣು ಮತ್ತು ನೀರನ್ನು ಕಲುಷಿತಗೊಳಿಸಿಕೊಂಡಿದ್ದಾನೆ. ಮತ್ತೊಂದೆಡೆ ಕೈಗಾರಿಕಾ ರಸ್ತೆ, ಕಾರಿಡಾರ್ ಹಾಗೂ ರಿಂಗ್ ರಸ್ತೆ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಭೂಮಿ ಬಂಡವಾಳ ಶಾಹಿಗಳ ಪಾಲಾಗುತ್ತಿರುವುದು ವಿಷಾದನೀಯ ಎಂದರು. ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಭೂಮಿ ಮತ್ತು ನೀರಿನ ಮೇಲೆ ಹಿಡಿತ ಸಾಧಿಸಲು ಮುಂದಾಗುತ್ತಿವೆ. ಇದಕ್ಕೆ ಅವಕಾಶ ನೀಡಬಾರದು. ಈ ಮಣ್ಣಿನ ಮೇಲೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲದೆ ಗಿಡ, ಮರ, ಪ್ರಾಣಿ, ಪಕ್ಷಿಗಳಿಗೂ ಹಕ್ಕಿದೆ. ಅವುಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ರೈತರು ಇಂತಹ ಹೋರಾಟಗಳಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. 900 ಎಕರೆಗೂ ಹೆಚ್ಚು ಭೂಮಿ ವಶಕ್ಕೆ ವಿರೋಧ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ದೊಡ್ಡ ಹೊಸೂರಿನ ಗಾಂಧಿ ಸಹಜ ಬೇಸಾಯ ಆಶ್ರಮದ ನೇತೃತ್ವದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಸತ್ಯಾಗ್ರಹ ಆರಂಭಿಸಲಾಗಿದೆ ಎಂದರು. ಎಐ ತಂತ್ರಜ್ಞಾನದಿಂದ ಭೂಮಿ, ನೀರು ಹಾಗೂ ಯುವಜನರ ಉದ್ಯೋಗದ ಮೇಲೆ ಉಂಟಾಗಬಹುದಾದ ದುಷ್ಪರಿಣಾಮಗಳ ಕುರಿತು ತಜ್ಞರು ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಎಐ ತಂತ್ರಜ್ಞಾನದಿಂದ ನೀರು ಮತ್ತು ಭೂಮಿಗೆ ಆಗಬಹುದಾದ ಅಪಾಯಗಳ ಕುರಿತು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಡಲು ರೈತರು, ಕಾರ್ಮಿಕರು ಹಾಗೂ ನೀರಾವರಿ ತಜ್ಞರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆಯನ್ನು ವಿರೋಧಿಸುತ್ತೇವೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರದ ಮೂಲಕ ವಸಂತ ನರಸಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಔಟರ್ ರಿಂಗ್ ರಸ್ತೆ ಯೋಜನೆಯಿಂದಲೂ ನೂರಾರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಈ ಯೋಜನೆಗಾಗಿ ಸುಮಾರು 750 ರೈತರ 900 ಎಕರೆಗೂ ಹೆಚ್ಚು ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ಇದರಲ್ಲಿ 70% ತೋಟ ಹಾಗೂ ತುಡಿಕೆಗಳಿಂದ ಕೂಡಿದ ಫಲವತ್ತಾದ ಭೂಮಿಯಾಗಿದೆ. ಈಗಾಗಲೇ ಹಲವು ಮಾರ್ಗಗಳಿದ್ದರೂ ಔಟರ್ ರಿಂಗ್ ರಸ್ತೆ ಅಗತ್ಯವೇನು ಎಂಬುದು ಅರ್ಥವಾಗುತ್ತಿಲ್ಲ ಎಂದರು. ಸ್ಥಳ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದ್ದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಭೇಟಿ ನೀಡಿಲ್ಲ. ಆದರೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ನಡೆಸಿ ಕಲ್ಲು ಹಾಕಿರಲು ಮುಂದಾಗಿರುವುದು ಖಂಡನೀಯ. ಅಧಿಕಾರಿಗಳು ನೆಲದ ಕಾನೂನನ್ನು ಗೌರವಿಸಬೇಕು. ತಪ್ಪು ಡಿಪಿಆರ್ ಕೈಬಿಟ್ಟು ಸಾಮಾಜಿಕ ಪರಿಶೋಧನೆ ನಡೆಸಬೇಕು ಹಾಗೂ ತಪ್ಪು ವರದಿ ನೀಡಿರುವ ಎಸ್ಎಲ್ಒ ರವರನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಂಯುಕ್ತ ಹೋರಾಟಗಾರ ಕರ್ನಾಟಕದ ಸಿ ಯತಿರಾಜು, ಪಂಡಿತ್ ಜವಾಹರ್, ಗಾಂಧಿ ಸಹಜ ಬೇಸಾಯ ಆಶ್ರಮದ ಕೃಷಿ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್, ರವೀಶ್, ರೈತ ಸಂಘದ ಚಿಕ್ಕಬೋರೇಗೌಡ, ಗುಬ್ಬಿ ಲೋಕೇಶ್, ನಂದಿಹಳ್ಳಿ ಉದಯಕುಮಾರ್, ರಮೇಶ್, ಲಿಂಗರಾಜು, ರಾಜಶೇಖರ್, ಸುರೇಶ್ ಸೇರಿದಂತೆ ಕೃಷಿ ವಿಜ್ಞಾನಿಗಳು, ಯುವ ರೈತರು ಹಾಗೂ ರೈತರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಜಿಲ್ಲೆಯಲ್ಲಿ ನಡೆಯತಕ್ಕಂತ ಭೂ ಸ್ವಾಧೀನ ಮತ್ತೆ ನೀರಿನ ಸಂಬಂಧವಾಗಿ ಇವತ್ತು ಹೋರಾಟ ನಡೀತಾ ಇದೆ. ಈ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳು ಬರಬೇಕು. ಈ ಬಂದಿರತಕ್ಕಂತ ಏನು ಹೋರಾಟಗಾರರ ಒತ್ತಾಯ ಏನಿದೆ, ಒತ್ತಾಯವನ್ನ ಸ್ವೀಕರಿಸುವ ಜೊತೆ ಈ ಹೋರಾಟಗಾರರ ಜೊತೆ ಮಾತನಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯ ಹೋರಾಟಗಾರ ಬಂಧುಗಳೇ, ಈ ತಾನೇ ಆಗ್ತಕ್ಕಂಥ ಅಪಾಯವನ್ನ ಮಂಡಿಸಿದರೆ ಅಲ್ಲಿ ಭಾಗವಹಿಸಿದಂತ ಸಾವಿರಾರು ಜನ ಆ ವಿಚಾರವನ್ನ ನಿನ್ನೆ ಎಲ್ಲ ತಿಳ್ಕೊಂಡಿದ್ದಾರೆ. ಇವತ್ತು ಮುಂದುವರಿದ ಭಾಗವಾಗಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ
ಈ AI ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀರು ಮತ್ತು ಭೂಮಿಗೆ ಆಗ್ತಕ್ಕಂಥ ಅಪಾಯದ ಸಂಬಂಧವಾಗಿ ಇವತ್ತು ಬಹಳಷ್ಟು ಭಾಗಗಳಿಂದ ಬಂದಿರತಕ್ಕಂಥ ರೈತ ನಾಯಕರು, ಕನ್ನಡ ಸಂಘಟನೆಗಳ ಮುಖ್ಯಸ್ಥರು ಮತ್ತೆ ಆಶ್ರಮವಾಸಿಗಳು ಮತ್ತು ಆಶ್ರಮದ ಎಲ್ಲ ಮುಖ್ಯಸ್ಥರು ಸೇರಿ ಇವತ್ತು ಬಹಳ ಮುಖ್ಯವಾಗಿ ಇವತ್ತು ಗುಬ್ಬಿ ತಾಲೂಕಿನ 70ನೇ ಕಿಲೋಮೀಟರ್ ಏನು 159 ಕಿಲೋಮೀಟರ್ಗೆ ಒಂದು ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನು ಮಾಡ್ತಾ ಇದ್ದಾರೆ. AI ತಂತ್ರಜ್ಞಾನ ಮಾಡ್ತಾ ಇರ್ತಕ್ಕಂಥ ಬಿಡದಿಯ ಭಾಗಕ್ಕೂ ಈ ನೀರನ್ನ ಏನು ಎಕ್ಸ್ಪ್ರೆಸ್ ಕ್ಯಾನಲ್ ಕುಡಿಗಲ್ಲಿಗೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕುಡಿಗಲ್ಲ ಜನರ ಹೆಸರೇ ಕಂಡು ಇವತ್ತು ರಾಮನಗರದ ಬಿಡದಿಯ ಪ್ರದೇಶಕ್ಕೆ ಈ ನೀರನ್ನ ತಗೊಂಡು ಹೋಗ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ. ಹಾಗೆ ಬಹಳ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಇವತ್ತು ನಂದಿಹಳ್ಳಿಯಿಂದ ಅಲಸಂದ್ರ ಮಾರ್ಗವಾಗಿ ವಸಂತ ನರಸಾಪುರಕ್ಕೆ ಇವತ್ತು ಹೊರ ವರ್ತುಲ ರಸ್ತೆ ನಿರ್ಮಾಣಕ್ಕೋಸ್ಕರವಾಗಿ ಸುಮಾರು ಒಂದು 800ರಿಂದ 900 ಎಕರೆ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಅವರು ಏನು ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಆ ಎಲ್ಲ ಭೂಮಿ ಫಲವತ್ತಾದಂಥ ಭೂಮಿ, ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ಭೂಮಿ, ಶೇಕಡ 70 ಭಾಗ ಕೃಷಿಗೆ ಯೋಗ್ಯವಾದ ಅಡಿಕೆ, ತೆಂಗು, ಮನೆ, ನಿವೇಶನ, ಇಟ್ಟಿಗೆಯ ಕಾರ್ಖಾನೆಗಳು ಮತ್ತು ಕೋಳಿಯ ಫಾರಂಗಳು ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಕೋಟ್ಯಾಂತರ ಬೆಲೆ ಮಾಡತಕ್ಕಂಥ ಕೃಷಿಗೆ ಯೋಗ್ಯವಾದಂಥ ಭೂಮಿಗಳು. ಈಗಾಗಲೇ ಈ ಸಂಬಂಧವಾಗಿ ಆ ಒಂದು ನಂದಿಹಳ್ಳಿ, ಅಲಸಂದ್ರ, ವಸಂತಾಪುರ ಹೋರಾಟ ವೇದಿಕೆ ಇದನ್ನು ಪ್ರಬಲವಾಗಿ ವಿರೋಧ ಮಾಡಿದೆ. ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಈ ಒಂದು ಗಾಂಧೀಜಿ ಸಹಜ ಬೇಸಾಯ ಆಶ್ರಮವೂ ಸೇರಿದಂತೆ ನಾವೆಲ್ಲ ಸೇರಿ ಈಗಾಗಲೇ 3-4 ಬಾರಿ ಪ್ರಬಲವಾಗಿ ವಿರೋಧ ಮಾಡಿದ್ದೇವೆ.